पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः. ದಿವ್ಯತ್ರಯರಿಗೆ ಮತ್ತು ಸ್ವಾಮಿ ಯೋಗಾನಂದರಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೂ ಮತ್ತು ಮಂಗಳವಾರದ ಶ್ರೀಮತಿ ಸುವರ್ಣಮ್ಮ ನಾಗರಾಜ್ ಅವರ ಮನೆಯಲ್ಲಿ ಆಯೋಜಿಸಲ್ಪಟ್ಟ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಾನು ನಮಸ್ಕಾರಗಳನ್ನು ಮತ್ತು ಜಯರಾಮಕೃಷ್ಣವನ್ನು ತಿಳಿಸ್ತಾ, ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಿರುವ ಶ್ರೀ ಶಾರದಾ ದೇವಿ ಜೀವನ ಎನ್ನುವಂಥ ಗಂಗಾ ಪುಸ್ತಕ ಪಾರಾಯಣವನ್ನು ನಾವು ಮಾಡ್ತಾ ಬರ್ತಾ ಇದ್ವಿ. ಅದರಲ್ಲಿ ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ಗಮನಿಸ್ತಾ ಬರ್ತಾ ಇದ್ವಿ. ಶ್ರೀಮಾತೆಯವರ ಪವಿತ್ರತೆ, ಶ್ರೀಮಾತೆಯವರ ಪವಿತ್ರತಾ ಪೂರ್ಣವಾದಂತಹ ಚಾರಿತ್ರ ಮತ್ತು ಪವಿತ್ರತೆಯ ಮೂರ್ತರೂಪದ ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ. ಮುಂದುವರೆದ ಭಾಗ. ಇನ್ನೊಮ್ಮೆ ಜಯರಾಮ್ ಬಾಟಿಯಲ್ಲಿ ಈ ನೆಂಟರ ದುಷ್ಟತನದಿಂದ ಬೇಸರಗೊಂಡ ಶ್ರೀ ಮಾತೆ ಅವರಿಗೆ ಹೇಳುತ್ತಾರೆ, ನೋಡಿ, ನೀವು ನನಗೆ ಇಷ್ಟೊಂದು ತೊಂದರೆ ಕೊಡಬಾರದು. ಅಂದರೆ ಅವರು ಹೇಳಿದ್ರು, ಇಂದಿನ ಸತ್ಸಂಗದಲ್ಲಿ ಮಾತಾಡ್ತಾ ಹೇಳಿದ್ರು ಏನಂತಂದರೆ, ಒಮ್ಮೆ ಇದರೊಳಗಿರುವಂಥ ಶರೀರ ಒಳಗಿರುವ ದೇವಿ ಏನನ್ನ ಕೆರಳಿಬಿಟ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿಮ್ಮನ್ನು ಕಾಪಾಡಲಾರರು ಅಂತ. ಶ್ರೀರಾಮಕೃಷ್ಣರು ಹಿಂದೊಮ್ಮೆ ಹೃದಯರಾಮನಿಗೆ ಇದೇ ಮಾತನ್ನು ಹೇಳಿದ್ದನ್ನು ಇಲ್ಲಿ ಸ್ಮರಣೆ ಮಾಡಬಹುದು. ಶ್ರೀರಾಮಕೃಷ್ಣರು ಹೃದಯರಾಮನಿಗೆ, ಶ್ರೀರಾಮಕೃಷ್ಣರ ಸೇವೆಯನ್ನು ಮಾಡಿದಂಥ ಹೃದಯರಾಮನಿಗೆ ಹೇಳ್ತಾರೆ, ಓರುದು, ನೀನು ನನ್ನನ್ನು ಕೆಣಕ್ಬೋದು, ಆದರೆ ನೀನೇನ ಶ್ರೀಮಾತೆಯವರನ್ನು ಕೆಣಕಿದ್ರೆ ಹರಿಹರ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವತೆಗಳು ಸಹ ನೀನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೃದಯರಾಮನಿಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂದರೆ ಆ ಮಾತಿನಲ್ಲಿ ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಮಹಿಮೆಯ ಬಗ್ಗೆ, ಶ್ರೀಮಾತೆಯವರು ಯಾರು ಎನ್ನುವಂಥ ಆ ರಹಸ್ಯದ ಬಗ್ಗೆ ರಹಸ್ಯವನ್ನು ಹೊರಗಿಡುವಂಥ ಮಾತನ್ನು ನಾವು ಗಮನಿಸಬಹುದು. ಹಾಗಾಗಿ ಅದರ ಬಗ್ಗೆ ಗಮನಿಸ್ತಾ ಅದು ಮುಂದುವರೆದ ಭಾಗ. ಸ್ವಾರಸ್ಯವೇನೆಂದರೆ, ಕಮಲ ಹರಳಿ ಸೌರಭ ಗಮಗಮಿಸಿದಾಗ ದೂರದ ಭ್ರಮರಗಳು ಅದನ್ನು ಗುರುತಿಸಿ ಆಕರ್ಷಿತವಾಗಿ ಬಂದು ಮಕರಂದವನ್ನು ಹೀರಿಕೊಳ್ಳುತ್ತವೆ. ಏನಂತಂದರೆ, ಯಾವಾಗಲೇ ಆಗಲಿ ಕಮಲ ಅನ್ನುವಂಥ ಒಂದು ಪುಷ್ಪ ಹರಳಿ ಸೌರಭ ಅಂದರೆ ಅದರ ಆ ಸುವಾಸನೆ ಗಮನಿಸಿ ಅಂದರೆ ಆ ಸುವಾಸನೆ ಹೊರ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಾಗ ದೂರದ ಭ್ರಮರಗಳು ಅಂದರೆ ಜೇನ್ನೊಣಗಳು ಅದನ್ನು ಗುರುತಿಸಿಕೊಂಡು ಆಕರ್ಷಿತವಾಗಿ ಬಂದು ಮಕರಂದವನ್ನು ಹೀರಿಕೊಳ್ಳುತ್ತವೆ. ಆದರೆ ಆ ಕಮಲದ ಪಕ್ಕದಲ್ಲೇ ಓಡಾಡಿಕೊಂಡಿರುವ ಕಪ್ಪೆಗಳು ಮಾತ್ರ ಬಳಿಗೆ ಬರುವ ಕೀಟಗಳನ್ನು ತಿಂದೇ ಸಾಯುತ್ತವೆ. ಶ್ರೀಮಾತೆಯವರ ದಿವ್ಯತೆ ಎಂಬ ಸೌರಭದಿಂದ ಆಕರ್ಷಿತರಾಗಿ ದೂರದಿಂದ ಭಕ್ತಾದಿಗಳೆಲ್ಲ ಬಂದು ಅವರನ್ನು ಆರಾಧಿಸಿದರು. ಈ ಮಾತು ನಮಗೂ ಸತ್ಯ. ಎಷ್ಟೋ ಟೈಮಲ್ಲಿ ಈಗ ಸತ್ಸಂಗಗಳೇ ಆಗಲಿ ಅಥವಾ ಆಶ್ರಮವೇ ಆಗಲಿ ಪಕ್ಕದಾಗಿದ್ರೂ ಅದ್ರ ಬೆಲೆ ಗೊತ್ತಾಗಲ್ಲ, ಅಥವಾ ಅದರ ಸುವಾಸನೆ ಗೊತ್ತಾಗೋದಿಲ್ಲ, ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಹಂಗೆ ಶ್ರೀಮಾತೆ ಅದೇ ಅಂದರೆ ಕೆಲವೊಮ್ಮೆ ಇವಾಗ ಆಶ್ರಮಕ್ಕಾಗಿ ಸತ್ಸಂಗದ ಕೆಲವರು ಎಲ್ಲೆಲ್ಲಿಂದಲೂ ಬರ್ತಾರೆ ಆಸಕ್ತಿಯಿಂದ. ಅಂದರೆ ಆಸಕ್ತಿ ಬಹಳ ಮುಖ್ಯ, ವ್ಯಾಕುಲತೆ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಅವಾಗ ನಮ್ಗೆ ಎಷ್ಟೇ ದೂರ ಆದರೂ ಸಹ ಬಂದು ಹೋಗ್ತೀವಿ. ಕೆಲವೊಮ್ಮೆ ಹತ್ತಿರ ಇದ್ರೂ ಸಹ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಶ್ರೀಮಾತೆಯವರು ಸಹ ಅಂದರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಅವರ ಸಂಬಂಧಿಕರು